ನೀವು ಬೇಕಾದರೆ ಯಾರಿಗಾದರೂ ಡಯಾಬಿಟಿಸ್ ಬಂದಿದ್ದರೆ ಜಸ್ಟ್ ಓನ್ಲಿ ಒನ್ ಕಲರ್, ಯೆಲ್ಲೋ ಕಲರ್ ತಗೊಳ್ಳಿ, ಇಲ್ಲ ಅರಿಶಿನ ಪುಡಿ ತೊಗೊಳ್ಳಿ, ಇಂಟೆಸ್ಟೈನ್ಗೆ ಹಚ್ಬಿಡಿ, ಎರಡು ಕೈಗೆ ಅರಿಶಿನ ಹಚ್ಬಿಡಿ. ವಿದಿನ್ 10 ಮಿನಿಟ್ಸ್ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ. ಹೇಗೆ ಸ್ಟಾಪ್ ಆಗುತ್ತೆ ಅಂದ್ರೆ ನನಗೆ ಎಲ್ಲೋ ಅಂದರೆ ಪೃಥ್ವಿ, ಯಾವಾಗ ಪೃಥ್ವಿನ ಜಾಸ್ತಿ ಮಾಡ್ತಿರೋ ನೀವು, ಹೆಚ್ಚು ಮಾಡ್ತಿರೋ ಅಲ್ಲಿ ಅದು ನೀರನ್ನು ಅಬ್ಸರ್ವ್ ಮಾಡುತ್ತೆ. ಒಂದಿಷ್ಟು ಹೊಂಡದಲ್ಲಿ ನೀರಿತ್ತು, ಅಲ್ಲಿ ಹೋಗಿ 4 ಪುಟ್ಟಿ ಮಣ್ಣು ಹಾಕಿದಾಗ ಏನಾಗುತ್ತೆ, ವಾಟರ್, ನೀರು ಇರಲ್ಲ ಅಲ್ಲಿ. ಸೇಮ್ ಟೆಕ್ನಿಕ್. ಸೊ ಪೃಥ್ವಿ ಅಂತಂದ್ರೆ ನನಗೆ ಯೆಲ್ಲೋ ಕಲರ್. ಇವಾಗ ನೋಡಿ, ಮರದ ಎಲೆ ಆಗಿರ್ಬೋದು, ಹಣ್ಣಾಗಿರ್ಬೋದು, ಭೂಮಿಗೆ ಹೋಗ್ಬೇಕಾದ್ರೆ ಯೆಲ್ಲೋ ಕಲರ್ ಇರ್ತವೆ. ಸೊ ಈ ಯೆಲ್ಲೋ ಕಲರ್ನ ನೀವು ಇಂಟೆಸ್ಟೈನ್ ರಿಫ್ಲೆಕ್ಸಿಗೆ ಹಚ್ಚಿದಾಗ, ಇಲ್ಲ ಸ್ಟಮಕ್ ರಿಫ್ಲೆಕ್ಸ್ಗೆ ಹಚ್ಚಿದಾಗ ವಿತಿನ್ 10-15 ಮಿನಿಟ್ಸಲ್ಲಿ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ. ಅದರ ಅರ್ಥ ಏನು, ವಾಟರ್ ಕಡಿಮೆ ಆಯಿತು. ಬಟ್ಟು ಮತ್ತೆ ಬರ್ಬೋದು. ಈ ವರ್ಕ್ಶಾಪಲ್ಲಿ ವಿ ವಿಲ್ ಟೀಚ್ ಯು ನಿಮ್ಮ ಸ್ಪ್ಲೀನ್ ಸ್ಟಮಕ್ನ ಹೇಗೆ ವಾರ್ಮ್ ಮಾಡೋದು, ಸೊ ದಟ್ ಇನ್ನು ಅನದರ್ 10 ಇಯರ್ಸ್ ಆದರೂ ನಿಮಗೆ ಡಯರಿಯಾನೂ ಆಗಬಾರ್ದು, ಲೂಸ್ ಮೋಷನ್ ಆಗಬಾರ್ದು, ಕಾನ್ಸ್ಟಿಪೇಷನು ಆಗಬಾರ್ದು. ಸೊ ಇಟ್ಸ್ ಒನ್ ಆಫ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಸೊ ಪರ್ಮನೆಂಟ್ ಸೊಲ್ಯೂಷನ್ ನೀವು ತಗೋಬೇಕು ಡಯಾಬಿಟೀಸ್ಗೆ ಅಂದರೆ ನಿಮ್ಮ ದೇಹನ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡಿ ಅರ್ಥ ಮಾಡ್ಕೋಬೇಕು.